ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು NS ಕನ್ನಡ ಲಾಗ್. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಪ್ಲೇಸ್ ಬಂದು ದುಬೈ ಮಿರಾಕಲ್ ಗಾರ್ಡನ್. ನೀವು ನಿಮ್ಮ ಜೀವನದಲ್ಲಿ ತುಂಬ ಮಿರಾಕಲ್ಸ್ನ ನೋಡಿರಬಹುದು. ನಾನು ಹಾಗೆ ದುಬೈನಲ್ಲಿ ಒಂದು ಮಿರಾಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಒಳಗೆ ಏನೇನಿದೆ ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಈ ಮಿರಾಕಲ್ ಗಾರ್ಡನ್ ಟಿಕೆಟ್ ಪ್ರೈಸ್ ಬಂದು UAE ಕರೆನ್ಸಿಯಲ್ಲಿ 55 ದಿರಮ್ ಆಗುತ್ತೆ. ಇಂಡಿಯಾ ಪ್ರೈಸ್ಗೆ ಕನ್ವರ್ಟ್ ಮಾಡಿದ್ರೆ 4200 ಸಮಥಿಂಗ್ ಬರುತ್ತೆ. ಈ ಮಿರಾಕಲ್ ಗಾರ್ಡನ್ ವರ್ಲ್ಡ್ ಲಾರ್ಜೆಸ್ಟ್ ನ್ಯಾಚುರಲ್ ಫ್ಲವರ್ಸ್ ಗಾರ್ಡನ್ ಅಂತಾನೆ ಫೇಮಸ್ ಆಗಿದೆ. ದುಬೈನಲ್ಲಿ ಬುರ್ಜ್ ಖಲೀಫಾ ಎಷ್ಟು ಫೇಮಸ್, ಅದೇ ತರ ಈ ಮಿರಾಕಲ್ ಗಾರ್ಡನ್ ಕೂಡ ತುಂಬಾ ಫೇಮಸ್ ಆಗಿದೆ. ಈ ಮಿರಾಕಲ್ ಗಾರ್ಡನ್ ಒಂದು ಮಿರಾಕಲ್ ಟಾಪಿಕ್ ಏನಂತಂದ್ರೆ, ಎಲ್ಲಿ ನೋಡಿದ್ರು ಫ್ಲವರ್ಸ್ ಫ್ಲವರ್ಸ್ ಫ್ಲವರ್ಸ್. ಒಂದು ಮರುಭೂಮಿ ಪ್ರದೇಶದಲ್ಲಿ ಗ್ರೀನರೀಸ್ ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಈ ದುಬೈನಲ್ಲಿ ಬೇಸಿಗೆಗಾಲ ಬಂದ್ರೆ ಇಲ್ಲಿನ ಟೆಂಪರೇಚರ್ 50 ಡಿಗ್ರಿ ಹೋಗುತ್ತೆ. ಮನುಷ್ಯರು ಹೊರಗಡೆ ಬರೋದೇ ಕಷ್ಟ ಆಗುತ್ತೆ. ಅಂತ ಈ ಟೆಂಪರೇಚರ್ನಲ್ಲಿ ಕೋಟ್ಯಾಂತರ ಹೂಗಳನ್ನ ಕಾಪಾಡೋದು ಅಂತ ಸುಲಭ ಮಾತೇನಲ್ಲ. ಮೇ ಬಿ ನೀವು ಈ ಗಾರ್ಡನ್ ನೋಡ್ತಾ ಇದ್ರೆ ಆರ್ಟಿಫಿಷಿಯಲ್ ಗಾರ್ಡನ್ ಅಂತ ಅನ್ಕೊಂಡಿರ್ಬೋದು, ಆದರೆ ಇದು ಆರ್ಟಿಫಿಷಿಯಲ್ ಗಾರ್ಡನ್ ಅಲ್ಲ, ಫುಲ್ ಆಫ್ ನ್ಯಾಚುರಲ್ ಫ್ಲವರ್ಸ್ ಅಂಡ್ ಪ್ಲಾಂಟ್ಸ್. ಓವರ್ ಆಲ್ ಇದಕ್ಕೆ 150 ಮಿಲಿಯನ್ ಫ್ಲವರ್ಸ್ ನ ಯೂಸ್ ಮಾಡಿದ್ದಾರೆ. ಈ ಮಿರಾಕಲ್ ಗಾರ್ಡನ್ ಅಲ್ಲಿ 120ಕ್ಕಿಂತ ಹೆಚ್ಚು ವೆರೈಟಿಯಿಂದ ಕೂಡಿರುವಂತಹ ಫ್ಲವರ್ಸ್ ಮತ್ತು ಪ್ಲಾಂಟ್ಸ್ ಅನ್ನ ನೋಡಬಹುದು. ಇಲ್ಲಿ ಕಾಣ್ತಾ ಇರುವಂತಹ ಎಮಿರೇಟ್ಸ್ ಫ್ಲೈಟ್ಗೆ 2016 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಯಾಕಂತಂದ್ರೆ 5 ಲಕ್ಷ ನ್ಯಾಚುರಲ್ ಫ್ಲವರ್ಸ್ ನ ಯೂಸ್ ಮಾಡಿ ಈ ಫ್ಲೈಟ್ ನ ಕವರ್ ಮಾಡಿದ್ದಾರೆ. ಮಿರಾಕಲ್ ಗಾರ್ಡನ್ ಮೇಲಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ. ಇದು ಒಟ್ಟು 72,000 ಸ್ಕ್ವೇರ್ ಫೀಟರ್ ನಲ್ಲಿ ಕವರ್ ಆಗಿದೆ. ಇಲ್ಲಿ ಬರುವಂತವರು ವಿಂಟರ್ ಸೀಸನ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಈ ಗಾರ್ಡನ್ ಸಮ್ಮರ್ ನಲ್ಲಿ ಓಪನ್ ಇರಲ್ಲ, ಓನ್ಲಿ ವಿಂಟರ್ ಅಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಯೂಶಲಿ ಫ್ರಮ್ ಅಕ್ಟೋಬರ್ ಟು ಏಪ್ರಿಲ್ ಓಪನ್ ಇರುತ್ತೆ. ಬೆಟರ್ ನೀವು ಯಾರಾದ್ರೂ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಹೋಗಿ ಬನ್ನಿ. ನೀವು ಯಾರಾದ್ರೂ ಬೇರೆ ಮನಸ್ಸಲ್ಲಿ ಹೋಗ್ತಿದ್ರೆ ಅಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಬೆಟರ್. ನೀವು ಇಲ್ಲಿಗೆ ಬರಬೇಕು ಅಂದ್ರೆ ದುಬೈನ ಮಾಲ್ ಆಫ್ ಎಮಿರೇಟ್ಸ್ ಇಂದ 105 ಡೈರೆಕ್ಟ್ ಬಸ್ ಇದೆ. ಈ ಪ್ಲೇಸ್ ಅಂತೂ ಕಪಲ್ಸ್ಗಳಿಗೆ ಹೇಳಿ ಮಾಡಿಸೋಂತ ಜಾಗವಾಗಿದೆ. ಹೇಗೆಂದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು, ಒಳ್ಳೊಳ್ಳೆ ಫೋಟೋ ಶೂಟ್ ಮಾಡಿಸಬಹುದು, ಒಳ್ಳೊಳ್ಳೆ ಬ್ಯಾಕ್ ಗ್ರೌಂಡ್ ಡಿಸೈನ್ಸ್ ಇದೆ. ಇಲ್ಲಿಗೆ ಬರೋ ಕಪಲ್ಸ್ ಎಷ್ಟು ಖುಷಿ ಆಗ್ತಾರೋ ಮಕ್ಕಳು ಸಹ ಅಷ್ಟೇ ಖುಷಿ ಆಗ್ತಾರೆ. ಯಾಕಂತಂದ್ರೆ ಇದು ಸಹ ಅವ್ರಿಗೆ ಹೇಳಿ ಮಾಡಿಸೋಂತ ಜಾಗ ಆಗಿದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು, ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅವರಿಗೆ. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿರೋ ಪ್ಲೇಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋ ಮಾಡೋಕೆ ನನಗೂ ಎನ್ಕರೇಜ್ ಸಿಗುತ್ತೆ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.